ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ದೇವರು ನಿಮ್ಮೆಲ್ಲರಿಗೂ ಒಂದು ನಿರೀಕ್ಷೆ ಕೊಡುವಂತಹ ವಾಕ್ಯ, ನಂಬಿಕೆ ಕೊಡುವಂತಹ ಒಂದು ವಚನವನ್ನು ದೇವರು ನಿಮಗೆ ಇಟ್ಟಿದ್ದಾರೆ. ಅದನ್ನು ಓದಿಕೊಳ್ಳೋಣ. 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯ 16ನೆಯ ವಾಕ್ಯ. 1 Kings ಚಾಪ್ಟರ್ 17 ವರ್ಸ್ 16. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಹಲ್ಲೆಲೂಯಾ. ನೋಡಿ, ಈ ವಾಕ್ಯ ಒಂದು ಕನ್ಫರ್ಮೇಷನ್, ಒಂದು ಫೈನಲ್, ಒಂದು ರಿಸಲ್ಟನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ಎಲಿಯನ ಮುಖಾಂತರ ಹೇಳಿದ ಮಾತಿನ ಪ್ರಕಾರವಾಗಿ ಹಲ್ಲೆಲೂಯಾ, ಆ ಮಡಿಕೆಯಲ್ಲಿ ಇದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿ ಇದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುವಂತಹ ಕಾರ್ಯ ಏನು? ನೀವು, ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಪರಿಸ್ಥಿತಿ ಯಾವುದು? ನೀವು ಯಾವ ಪರಿಸ್ಥಿತಿಯಲ್ಲಿ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ ಅದು ದೇವರಿಗೆ ಚೆನ್ನಾಗಿ ಗೊತ್ತು. ಮನುಷ್ಯರಿಗೆ ಗೊತ್ತಿಲ್ಲದೆ ಇರಬಹುದು. ನಿಮ್ಮ ಕೈಯಲ್ಲಿ, ನಿಮ್ಮ ವಶದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಪರಿಸ್ಥಿತಿಯಲ್ಲಿ ಇರುವುದು ಎಷ್ಟು ಸ್ವಲ್ಪ, ಎಷ್ಟು ಕಡಿಮೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಈ ಒಂದು ವಿಧವೆ ಹೇಳುತ್ತಾ ಇದ್ದಾಳೆ, ನನ್ನಲ್ಲಿ ಸ್ವಲ್ಪ ಹಿಟ್ಟು ಇದೆ, ಒಂದು ಕೈ ಹಿಡಿ ಹಿಟ್ಟು ನನ್ನ ಮನೆಯಲ್ಲಿದೆ, ಸ್ವಲ್ಪ ಎಣ್ಣೆ ಮಾತ್ರ, ದೆರ್ ಇಸ್ ಓನ್ಲಿ ಲಿಟಲ್ ಆಯಿಲ್ ವಿತ್ ಮೀ. ಸ್ವಲ್ಪ ಎಣ್ಣೆ ಇದೆ, ಸ್ವಲ್ಪ ಹಿಟ್ಟಿದೆ ಅಷ್ಟೇ, ಹೊರತು ಬೇರೆ ಏನಿಲ್ಲ. ಎಲಿಯನು ಹೇಳುತ್ತಾ ಇದ್ದಾನೆ, ಮೊದಲು ನನಗೆ ರೊಟ್ಟಿ ಮಾಡಿಕೊಂಡು ಬಾ. ದೇವರ ಮೇಲೆ ಆಣೆ, ದೇವರ ನಾಮದಲ್ಲಿ ನಿನ್ನ ಹಿಟ್ಟು, ನಿನ್ನ ಎಣ್ಣೆ ಈ ಬರಗಾಲ ಮುಗಿಯುವ ತನಕ ಅದು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಎಲಿಯನು ಹೇಳುತ್ತಾ ಇದ್ದಾನೆ. ಅದೇ ಮಾತಿನ ಪ್ರಕಾರವಾಗಿ ದೇವರು ಎಲಿಯನ ಮುಖಾಂತರ ನುಡಿದ ಮಾತುಗಳು ಹಾಗೆಯೇ ನೆರವೇರಿತು. ಇವತ್ತು ದೇವರ ವಾಕ್ಯ ಏನು ಹೇಳುತ್ತದೋ ಇದೇ ಪ್ರಕಾರ ನಿಮ್ಮ ಜೀವನದಲ್ಲಿಯೂ ನಡೆಯುತ್ತದೆ. ಯು ಮೇ ಸೇ ದೇರ್ ಇಸ್ ಓನ್ಲಿ ಲಿಟಲ್ ಆಯಿಲ್ ಆರ್ ಲಿಟಲ್ ಫ್ಲವರ್. ದೇವರು ಹೇಳುತ್ತಾ ಇದ್ದಾನೆ, ಬರಗಾಲ ಮುಗಿಯುವ ತನಕ, ನಿನ್ನ ಸಂಬಳ, ನಿನಗೆ ಬರಬೇಕಾದ ಹಣ, ಸಹಾಯ ಬರುವ ತನಕ ಆ ಎಣ್ಣೆ, ಆ ಹಿಟ್ಟು ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಆ ಸ್ವಲ್ಪ ಹಿಟ್ಟು, ಆ ಸ್ವಲ್ಪ ಎಣ್ಣೆಯಿಂದಲೇ ಬರಗಾಲ ತನಕ, ಮುಗಿಯುವ ತನಕ ಆ ವಿಧವೆ, ಅವಳ ಕುಟುಂಬದವರು ಅನೇಕ ದಿವಸಗಳು ಊಟ ಮಾಡಿದರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹಲ್ಲೆಲೂಯಾ. ಟಿಲ್ ದ ಫ್ಯಾಮೈನ್ ವಾಸ್ ಓವರ್, ದ ಆಯಿಲ್ ವಾಸ್ ದೇರ್. ಆ ಆಯಿಲ್ ಮುಗಿದು ಹೋಗಿಲ್ಲ, ಆ ಹಿಟ್ಟು ಮುಗಿದು ಹೋಗಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದನ್ನು ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ನೇರವಾಗಿ. ಆರ್ ಯು ಥಿಂಕಿಂಗ್, ಸ್ವಲ್ಪ ನನ್ನ ಹತ್ರ ಇದೆ, ಇದು ಮುಗಿದು ಹೋಗುತ್ತದೆ ಬೇಗ, ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀರಾ? ಆರ್ ಯು ಸೇಯಿಂಗ್ ದೆರ್ ಇಸ್ ಓನ್ಲಿ ಲಿಟಲ್ ಆಯಿಲ್, ದೆರ್ ಇಸ್ ಓನ್ಲಿ ಲಿಟಲ್ ಫ್ಲವರ್. ಗಾಡ್ ಇಸ್ ಟೆಲ್ಲಿಂಗ್, ಆ ಸ್ವಲ್ಪ ಹಿಟ್ಟು, ಆ ಸ್ವಲ್ಪ ಎಣ್ಣೆ, ಬರಗಾಲ ಮುಗಿಯುತ್ತದೆ, ಆದರೆ ಎಣ್ಣೆ, ಹಿಟ್ಟು ಮುಗಿಯುವುದಿಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜೀವನದಲ್ಲಿರುವ ಕೊರತೆಗಳ ಮಧ್ಯದಲ್ಲಿ ಚಿಂತೆ ಪಡುತ್ತಾ ಇದ್ದೀರಾ? ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆ ಎಣ್ಣೆ ಮುಗಿಯುವುದರ ಒಳಗಾಗಿ, ಆ ಹಿಟ್ಟು ಮುಗಿಯುವುದರ ಒಳಗಾಗಿ ಬರಗಾಲ ಮುಗಿದು ಬಿಡುತ್ತದೆ, ನಿಮ್ಮ ಕಷ್ಟ ಮುಗಿದು ಹೋಗುತ್ತದೆ, ನಿಮ್ಮ ಎಲ್ಲ ಕುಂದು ಕೊರತೆಗಳು ಮುಗಿದು ಹೋಗುತ್ತದೆ. ದೇವರು ಹಲ್ಲೆಲೂಯಾ ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪೋಷಿಸುತ್ತಾರೆ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಮಹಾಬರಗಾಲ ಎಲಿಯನನ್ನು ಆ ವಿಧವೆಯ ಮನೆಗೆ ಕಳುಹಿಸಿದರು. ಆ ವಿಧವೆ ಒಂದೇ ಒಂದು ವೇಳೆ ಊಟ ಮಾಡಿ ಸಾಯಬೇಕೆಂಬುದಾಗಿ ಇದ್ದವಳು. ಅದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಾ ಇದ್ದೀರಾ. ಒಂದು ವೇಳೆ ಊಟ ಇದೆ ಅಷ್ಟೇ, ಮುಂದೆ ನಾನು ಏನು ಮಾಡಲಿ, ಸ್ವಲ್ಪ ಮಾತ್ರ ಇದೆ ನನ್ನ ಹತ್ರ, ಏನು ಮಾಡಲಿ ಎಂಬುದಾಗಿದ್ದೀರಾ? ದೇವರು ನಿಮ್ಮನ್ನೇ ನೋಡಿ ಹೇಳುವ ಕಾರ್ಯವಿದು. ಹೇಳುವುದು ನೆರವೇರುತ್ತದೆ. ದೇವರು ಹೇಳುವುದು ನೆರವೇರುತ್ತದೆ. ಆ ಹಿಟ್ಟು ತೀರಿ ಹೋಗುವುದಿಲ್ಲ, ಎಣ್ಣೆ ತೀರಿ ಹೋಗುವುದಿಲ್ಲ. ನಿಮ್ಮ ಜೀವನದ ಬರ ಮುಗಿದು ಹೋಗುತ್ತದೆ, ಮಳೆ ಬರುತ್ತದೆ, ಬರಗಾಲ ಮುಗಿದು ಹೋಗುತ್ತದೆ. ದ ಫ್ಯಾಮೈನ್ ವಿಲ್ ಎಂಡ್. ಅಂಟಿಲ್ ದೆನ್ ಯು ವಿಲ್ ಹ್ಯಾವ್ ನೋ ಲ್ಯಾಕ್. ಯು ವಿಲ್ ಬಿ ಪ್ರೊವೈಡೆಡ್, ಯು ವಿಲ್ ಬಿ ಟೇಕನ್ ಕೇರ್ ಆಫ್. ನಿಮಗೆ ಬೇಕಾದದ್ದು ಒದಗಿಸಲ್ಪಡುತ್ತದೆ. ನಿಮ್ಮನ್ನು ದೇವರು ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ. ಹಸುವೆಯಿಂದ ಬಿಡುವುದಿಲ್ಲ. ನಂಬಿರಿ. ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ನಿಮಗೆ ಸ್ತೋತ್ರ. ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ.
ನಿನ್ನ ಮಕ್ಕಳು ನಿಮಗಾಗಿ ಕಾದಿರುವಾಗ ನೀನು ಅವರನ್ನು ಪೋಷಿಸುವಿ, ಒದಗಿಸುವಿ, ನೋಡಿಕೊಳ್ಳುವಿ. ಹಾಲೆಲೂಯ. ಮುಗಿಸುವಿ. ಬರಗಾಲ ಮುಗಿದು ಹೋಗಲಿ, ಬರದ ಜೀವನ, ಒಣಗಿದ ಜೀವನ ಮುಗಿದು ಹೋಗಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹೇಳುವ ಕಾರ್ಯ ನೆರವೇರಿತು. ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಹೇಳುವ ಈ ಒಂದು ಕಾರ್ಯವು, ಈ ಮಾತುಗಳು ಖಂಡಿತ ನೆರವೇರುವುದನ್ನು ನೀವು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.